ಡೆವಲಪ್ಮೆಂಟ್ ಬೇಕು ಈ ಒಂದು ಭಾಗಕ್ಕೆ? ಈ ಭಾಗಕ್ಕೆ ಮೇನ್ ಬೇಕಾಗಿದ್ದು ರಸ್ತೆ ಅಭಿವೃದ್ಧಿ ಮೊದಲೇ ಆಗಬೇಕು. ಹಾಗೆಯೇ ಶಿಕ್ಷಣದ ಸಲುವಾಗಿ ಮಕ್ಕಳಿಗೆ ಲೈಬ್ರರಿ, ಶಾಲೆ ಇಂಥ ಅಭಿವೃದ್ಧಿಗಳು ಆಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್ ಜಾಬ್ ಬೇಕಂದ್ರೆ ಬೇರೆ ಬೇರೆ ಕಡೆ ಇಲ್ಲಿಂದ ಹುಡುಗರು ಬೆಂಗಳೂರು ಮತ್ತು ಇಲ್ಲಿಂದ ನಮ್ಮದು ಇಲ್ಲಿಂದ ಗೋವಾ, ಮಹಾರಾಷ್ಟ್ರಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬೇಕಾಗಿದೆ. ಮೇನ್ ಉದ್ಯೋಗ, ಜನರಿಗೆ ಉದ್ಯೋಗ ಬೇಕು. ಈಗ ಹಾಸ್ಪಿಟ್ಲ್ ಸಲುವಾಗಿ ನಮ್ಮದು ಇಲ್ಲಿ ಮಂಗಳೂರು, ಗೋವಾ, ಬಾಂಬೋಲಿ ಎಲ್ಲ ಹೋಗ್ತಾ ಇದ್ದಾರೆ. ನಮಗೆ ಮೇನ್ ಬೇಕಾಗಿದ್ದು ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲ್. ಯಾರು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇದರ ಬಗ್ಗೆ ನಾನು ಇದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಸರ್ ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಆಗಿ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಸರ್? ಅನಂತಕುಮಾರ್ ಅವರ ಅಭಿವೃದ್ಧಿ ಅಂದರೆ ಶೂನ್ಯ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಮುಂದೆ ಯಾರು ಬರೋದಿದ್ರೆ ಮೊದಲು ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲಿ ಇದರಿಂದ ಮುಂದೆ ಮೊದಲೇ ಅವ್ರ ಪ್ರಣಾಳಿಕೆ ಆಗಬೇಕು. ಮೊದಲ ಪ್ರಣಾಳಿಕೆ ಆಗಬೇಕು. ಸರ್ ಈಗ MP ಎಲೆಕ್ಷನ್ ಮತ್ತೆ ವೋಟ್ ಮಾಡೋರು ಜನರು ವ್ಯಕ್ತಿ ನೋಡಿ ವೋಟ್ ಮಾಡ್ತಾರಾ, ಪಕ್ಷ ನೋಡಿ ವೋಟ್ ಮಾಡ್ತಾರಾ, ಇಲ್ಲ ಅಭಿವೃದ್ಧಿ ನೋಡಿ ಮಾಡ್ತಾರಾ? ಈ ಭಾಗದಲ್ಲಿ ವ್ಯಕ್ತಿ ನೋಡೋದಿಲ್ಲ, ಪಕ್ಷ ನೋಡಿ ವೋಟ್ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಭಾಗದಲ್ಲಿ BJPಯ ಭದ್ರಕೋಟೆ, ಆದರೆ ವ್ಯಕ್ತಿ ಪಕ್ಷ ನೋಡಿ ವೋಟ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ 6 ಬಾರಿ MP ಆಗಿದ್ದಾರೆ ನೋಡಿದಿರಲ್ವಾ, ಏನು ಅಭಿವೃದ್ಧಿ ಮಾಡಿದ್ರೆ? ಇಲ್ಲ, ಅಭಿವೃದ್ಧಿ ಶೂನ್ಯ. ಆದ್ರೂ ಕೂಡ ಹೆಂಗೆ ಪಕ್ಷ ನೋಡಿ ವೋಟ್ ಮಾಡ್ತಾರೆ? ಅದೇ ಈ ಬೆಲ್ಟ್ ಇದೆಯಲ್ಲ, ಸ್ವಲ್ಪ BJPಯ ಭದ್ರಕೋಟೆ ಅಂತ ಹೇಳಲಿಕ್ಕೆ ಅಡ್ಡಿಲ್ಲ. ಸರ್ ಇಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಯಾರು ಬರಬೇಕು? ಬದಲಾವಣೆ ಯಾರು, ಅಂಜಲಿ ನಿಂಬಾಳ್ಕರ್ ಆಗಲಿ, ಕಾಗೇರವರು ಯಾರಾದರೂ ಬಂದರೆ ನಮ್ಗೆ ಅಡ್ಡಿಲ್ಲ. ಅವ್ರು ಅಭಿವೃದ್ಧಿ ಮಾಡಬೇಕು, ಹಾಸ್ಪಿಟ್ಲ್ ಒಂದು ತರಬೇಕು. ಸರ್ ಕಾಗೇರಿ ಕೂಡ ಇದಕ್ಕೂ ಮುಂಚೆ 3 ಬಾರಿ MLA ಆಗಿದ್ದರು. ಅವರು MLAಗೆ ಸೀಮಿತ, ಸ್ಪೀಕರ್ ಆಗಿದ್ದವರು. ಸ್ಪೀಕರ್ ಆಗಿ ಒಳ್ಳೆಯ ಅಭಿಪ್ರಾಯ ಇದೆ, ಅದಕ್ಕೆ ಕೆಟ್ಟ ಅಭಿಪ್ರಾಯ ಇಲ್ಲ, ಒಳ್ಳೆಯ ಅಭಿಪ್ರಾಯ ಇದೆ. ಅಂಜಲಿ ನಿಂಬಾಳ್ಕರ್ ಒಳ್ಳೆಯ ವೈದ್ಯ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಭಿವೃದ್ಧಿ ಅಲ್ಲಿ ಖಾನಾಪುರದಲ್ಲಿ ಅಭಿವೃದ್ಧಿ ಮಾಡಿದ್ದನ್ನು ಕೇಳ್ಪಟ್ಟಿದ್ದೇನೆ. ಸರ್ ಒಂದು ವೇಳೆ ನೀವು ವೋಟ್ ಮಾಡೋದಾದ್ರೆ ಯಾರಿಗೆ ಸಪೋರ್ಟ್ ಮಾಡ್ಬೋದು? ನಾವು ಪಕ್ಷ ನೋಡಿ ಅಥವಾ ಯಾವುದೋ ಒಂದು ಒಳ್ಳೆಯ ವ್ಯಕ್ತಿ ನೋಡಿ ನಾವು ವೋಟ್ ಮಾಡ್ತೇವೆ.